श्रीगुरुभ्यो नमः हरि ओं पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ ಈ ಒಂದು ಜುಲೈ 3ನೇ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಡ ಮಾಡದೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ಉತ್ತರ ಪಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರಗಳು ಬರುವಂಥದ್ದಾಗುತ್ತೆ. ಇಲ್ಲಿ ಈ ನಕ್ಷತ್ರ ಅನುಗುಣವಾಗಿ ಹಾಗೂ ಈ ಒಂದಿಷ್ಟು ಇದರ ವಿಷಯಗಳ ಅನುಗುಣವಾಗಿ ಗ್ರಹಗಳ ಒಂದು ಸಂಚಾರದ ಅನುಗುಣವಾಗಿ ಈ ವಾರ ಹೇಗಿದೆ ಎಂಬುದನ್ನು ನೋಡೋದಾದರೆ ನಿಮಗೆ ಈ ವಾರ ಸ್ವಲ್ಪ ಈ ಬಂಧುಗಳು, ಮಿತ್ರರು ಮತ್ತು ಪ್ರಮುಖ ವ್ಯಕ್ತಿಗಳ ಒಂದು ಭೇಟಿ ಆಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಹಳೆಯ ಒಂದು ಗೆಳೆತನ ಆಗಿರ್ಬೋದು, ಹಳೆಯ ವ್ಯಕ್ತಿತ್ವ ಆಗಿರ್ಬೋದು, ಹಳೆಯ ಒಂದಿಷ್ಟು ರಾಜಕಾರಣಿಗಳಾಗಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂತಹ ಒಂದಿಷ್ಟು ವ್ಯಕ್ತಿಗಳಾಗಿರ್ಬೋದು, ಇವರ ಒಂದಿಷ್ಟು ಸಮಯವನ್ನು ನಿಮಗಾಗಿ ಮೀಸಲಿಡುವಂಥದ್ದಾಗತ್ತೆ. ಅಂದರೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀರಿ, ಇಂಥ ವ್ಯಕ್ತಿನ ನಾನು ಭೇಟಿ ಆಗಬೇಕು, ಸೊ ಮಾತಾಡಬೇಕು, ತುಂಬ ದಿನಗಳಾಯಿತು ಅಂತ ಒಂದು ಕಳೆದ ವಾರನೋ ಹೋದ ತಿಂಗಳು ಮಾತಾಡಿರ್ತೀರ. ಬಟ್ ಈ ವಾರ ಅವರು ಸಡನ್ನಾಗಿ ನಿಮಗೆ ಕಾಂಟ್ಯಾಕ್ಟಿಗೆ ಬರುವಂಥದ್ದಾಗ್ಬೋದು ಅಥವಾ ಸ್ವತಃ ಭೇಟಿಗೆ ಬರಬಹುದು ಈ ಕನ್ಯಾ ರಾಶಿಯವರು. ಇದರಿಂದ ಏನಾಗುತ್ತಂದರೆ ನಿಮ್ಮ ಮನಸ್ಸಿಗೆ ಉಲ್ಲಾಸ, ಆನಂದ, ಒಂಥರ ಸಂತೋಷ ಸ್ಟಾರ್ಟಿಂಗಲ್ಲೇ ಇದು ಅಂತ ಸಿಕ್ಕರೆ ತುಂಬ ಆ ಇಡೀ ವಾರನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಆ ವ್ಯಕ್ತಿ ಅಂತಲೇ ನಿಮಗೆ ಕೆಲವೊಂದಿಷ್ಟು ಖುಷಿ ವಿಚಾರಗಳನ್ನು ತರುವಂಥದ್ದಾಗುತ್ತೆ. ನಿಮ್ಮ ಮದುವೆ ವಿಷಯಗಳಾಗಿರ್ಬೋದು, ನೀವು ಕೊಡ್ಕೊಳ್ಳುವಂತಹ ಆಸ್ತಿ ವಿಷಯಗಳಾಗಿರ್ಬೋದು, ಅಥವಾ ನಿಮ್ಮ ಒಂದು ಜಾಬಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು. ಯಾಕೆಂದರೆ ಆ ವ್ಯಕ್ತಿ ಪ್ರಮುಖವಾಗಿದ್ದಾನೆ ನಿಮಗೆ. ಆ ವ್ಯಕ್ತಿಯಿಂದ ಬರ್ತಕ್ಕಂತಹ ಶುಭ ವಾರ್ತೆಗಳು ನಿಮಗೆ ತುಂಬ ಶುಭ ರೀತಿಯಲ್ಲಿ ಕಾಣುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ವ್ಯಕ್ತಿ ಅಷ್ಟು ನಿಮಗೆ ಒಳ್ಳೆಯ ವಿಷಯಗಳನ್ನೇ ತರುವಂಥವನಾಗಿರ್ತಾನೆ. ಸೊ ಆ ವ್ಯಕ್ತಿಯ ಒಂದಿಷ್ಟು ಆದರ್ಶ ಗುಣಗಳು ಈ ವಾರ ನೀವು ಕೂಡ ಕಲಿಯುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಏನಾಗುತ್ತಂದರೆ ಚೇಂಜಸ್ ಆಗುತ್ತೆ. ಈಗ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಸೊ ಅದರಿಂದ ಅಪ್ಗ್ರೇಡ್ ಆಗ್ಬೋದು, ಇಲ್ಲ ಬ್ರ್ಯಾಂಚ್ ಚೇಂಜ್ ಆಗ್ಬೋದು, ಇಲ್ಲ ಕಂಪ್ನಿ ಚೇಂಜ್ ಆಗ್ಬೋದು. ಉದ್ಯೋಗದಲ್ಲಿ ಈ ಒಂದು 3ನೇ ವಾರ ಏನೋ ಸ್ವಲ್ಪ ಮೈಂಡ್ಗೆ ಚೇಂಜ್ ಮಾಡಬೇಕು ಅನಿಸುತ್ತೆ, ಅಥವಾ ಯೋಗ ಕೂಡ ಕೂಡಿ ಬರುತ್ತೆ. ಯಾಕೆಂದರೆ ಆ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ಸಹಾಯ ಲಭಿಸಿರುತ್ತೆ. ಯಾವ ವ್ಯಕ್ತಿ ನಿಮ್ಮನ್ನು ಭೇಟಿ ಆಗ್ತಾ ಇದ್ದಾನೋ ಪ್ರಮುಖವಾದ ವ್ಯಕ್ತಿ, ಆ ವ್ಯಕ್ತಿಯಿಂದಲೇ ನಿಮಗೆ ಆ ಉದ್ಯೋಗದಲ್ಲಿ ಸಹಾಯ ಸಿಗುವಂಥದ್ದಾಗುತ್ತೆ. ಅಂದರೆ ಸಂಬಳ ಹೆಚ್ಚಾಗ್ಬೋದು, ಏನೋ ಒಂದು ರೀತಿಯಲ್ಲಿ ನಿಮಗೆ ಲಾಭ ಆಗುವಂಥದ್ದಂತೂ ಇದೆ ಖಂಡಿತವಾಗಿ. ಇನ್ನು ಅದೇ ರೀತಿ ಆ ವ್ಯಕ್ತಿಯಿಂದ ವ್ಯಾಪಾರದಲ್ಲೂ ಕೂಡ ಒಂದಿಷ್ಟು ಗಳಿಕೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ವ್ಯಕ್ತಿಯಿಂದ ನಿಮಗೆ ಕಲಿಯುವಂಥದ್ದು ತುಂಬ ಇದೆ. ಖಂಡಿತವಾಗಿ ಕಲೀರಿ. ಆ ವ್ಯಕ್ತಿ ನಿಮಗೆ ಲೈಫು ಹೇಗೆ ಏನಂತೀರ ಲೀಡ್ ಮಾಡಬೇಕು ಎಂಬುದನ್ನು ಖಂಡಿತವಾಗಿ ಕಲಿಸ್ಕೊಡ್ತಾರೆ. ಸೊ ಅವರನ್ನು ಗೌರವಪೂರ್ವಕವಾಗಿ ಕಂಡು ಗೌರವಪೂರ್ವಕವಾಗಿ ಕಳಿಸಿ. ಸೊ ಇದರಿಂದ ಆ ದೇವರು ಮೆಚ್ಚುತ್ತಾನೆ. ಸೊ ಒಂದಿಷ್ಟು ಉತ್ತಮ ಫಲಗಳನ್ನು ಕೂಡ ಕೊಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಈ ಒಂದು ವಾರ ಸ್ವಲ್ಪ ಏನಾಗುತ್ತಂದರೆ ನಿಮ್ಮಲ್ಲಿ ಈ ನಕಾರಾತ್ಮಕ ಚಿಂತನೆಗಳು ಮತ್ತು ಮನಸ್ತಾಪದ ವಿಷಯಗಳು ಪದೇ 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 ಒಬ್ಬ ಸ್ನೇಹಿತರ ಹತ್ರ ನೀವು ಚರ್ಚೆ ಮಾಡ್ತಾ ಇರ್ತೀರ. ಯಾಕೆ ಎಂಬುದನ್ನು ನಿಮಗೂ ಕ್ವಶನ್ ಮಾರ್ಕು, ಅವ್ರಿಗೂ ಕ್ವಶನ್ ಮಾರ್ಕು. ಇಷ್ಟು ದಿನ ಇಲ್ಲದನ್ನು ಈಗ ಯಾಕೆ ಇವನು ಹೇಳ್ತಾ ಇದ್ದಾನೆ ಅಂತ ಅವ್ರಿಗೆ ಕ್ವಶನ್ ಮಾರ್ಕು. ನಿಮಗೂ ಕೂಡ ನಾನ್ಯಾಕೆ ಅವ್ರ ಹತ್ರ ಇಷ್ಟು ಡೀಪಾಗಿ ಚರ್ಚೆ ಮಾಡಿದೆ ಅಂತ ರಾತ್ರಿ ಯೋಚನೆ ಮಾಡ್ತೀರಾ. ಸೊ ಕಾಲ ಮೀರಿ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ನಿಮ್ಮ ವೈಯಕ್ತಿಕ ಸಮಸ್ಯೆ ನಿಮ್ಮ ಹತ್ರ ಇದ್ರೇ ಉತ್ತಮ. ಯಾಕೆಂದರೆ ಆ 3ನೇ ವ್ಯಕ್ತಿ ಹತ್ರ ಹೇಳಿದಾಗ ಏನಾಗುತ್ತಂದರೆ ಅಲ್ಲಿ ನಿಮಗೆ ಅನುಕೂಲ ಆಗೋದಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗುತ್ತೆ. ಅವರು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಯಾವ ರೀತಿ ಹೇಳಬೇಕು, ಅದಕ್ಕೆ ಯಾವ ಮಸಾಲೆ ಹಾಕಬೇಕು ಅಥವಾ ಯಾವ ಒಗ್ಗರಣೆ ಹಾಕಬೇಕು ಅಂತ ಹಾಕಿ ಅದನ್ನು ಬೇರೆ ಬೇರೆ ರೂಪದಲ್ಲಿ ನ್ಯೂಸ್ ಚಾನಲ್ನವ್ರು ಹೇಳ್ತಾರೆ ನೋಡಿ, ಒಂದು ಇನ್ಸಿಡೆಂಟನ್ನು ಯಾವ ರೀತಿಯಲ್ಲಿ ಲ್ಯಾಗ್ ಮಾಡಿ ಎಳಿತಾರೋ ಆ ರೀತಿಯಲ್ಲಿ ನಿಮ್ಮ ಇನ್ಸಿಡೆಂಟನ್ನು ನಿಮ್ಮ ಫ್ರೆಂಡ್ಗಳಾಗಿರ್ಬೋದು, ಅವ್ರ ಫ್ರೆಂಡ್ಗಳಾಗಿರ್ಬೋದು ಅದನ್ನು ತಿಳಿಸುವಂಥದ್ದಾಗುತ್ತೆ. ಒಂದು ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ರೀತಿಯಲ್ಲಿ ಆಗೋಗ್ಬಿಡುತ್ತೆ.
ಸೊ ಇದರಿಂದ ಏನಾಗುತ್ತೆ, ನಿಮಗೂ ಅವರಿಗೂ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ಮತ್ತು ಜಗಳನೂ ಆಗಬಹುದು. ಹಾಗಾಗಿ ನಾವು ಹೇಳೋದಿಷ್ಟೇ, ನಿಮ್ಮ ಎಂಥದೇ ವೈಯಕ್ತಿಕ ಪ್ರಾಬ್ಲಮ್ ಇದ್ರೂ ಗಂಡ ಹೆಂಡತಿ ಅಪ್ಪ ಅಮ್ಮ ಇವರಲ್ಲಿ ಮಾತ್ರ ನೀವು ಚರ್ಚೆ ಮಾಡಿ. ಬೇಡದೇ ಇರುವ ವ್ಯಕ್ತಿ ಅಥವಾ ಮೂರನೇ ವ್ಯಕ್ತಿಯ ಜೊತೆ ಚರ್ಚೆ ಮಾಡಲು ಹೋಗಬೇಡಿ. ಅಲ್ಲಿ ಅನುಕೂಲ ಆಗೋದಕ್ಕಿಂತ ಅನಾನುಕೂಲನೇ ನಿಮಗೆ ಈ ವಾರ ಜಾಸ್ತಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀವಿ. ಇನ್ನು ಇದು ಒಂದು ಪಾಯಿಂಟ್ ಆಯಿತು. ಇನ್ನು ಮುಂದಿನ ಪಾಯಿಂಟ್ ಬಗ್ಗೆ ನಾವು ಹೇಳೋದಾದರೆ, ನಿಮಗೆ ಈ ವಾರ ಸ್ವಲ್ಪ ಈ ನೀರಿನಿಂದ ಏಕೋ ತೊಂದರೆ ಉಂಟಾಗುತ್ತೆ. ಮಳೆ ನೀರಾಗಿರ್ಬೋದು, ಇಲ್ಲ ಬರ್ತಕ್ಕಂತಹ ನೀರಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರತಕ್ಕಂಥ ಬೋರ್ವೆಲ್ ನೀರಾಗಿರ್ಬೋದು, ಅಥವಾ ನೀವು ಕೊಂಡುಕೊಳ್ಳುವಂತಹ ಡ್ರಿಂಕಿಂಗ್ ವಾಟರ್ ಅಂತಿರಲ್ಲ ಅದು ಆಗಿರ್ಬೋದು. ಸೊ ಯಾವುದೋ ಒಂದು ನೀರಿನ ಒಂದು ದೋಷದಿಂದ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಕಂಡುಬರುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ ನೀವು ಚೆನ್ನಾಗಿ ದಷ್ಟಪುಷ್ಟಾಗಿ ನಿಮ್ಮದೇ ಆದಂಥ ಕೆಲಸಗಳಲ್ಲಿ ಬ್ಯುಸಿಯಾಗಿರುತ್ತೆ. ಅದು ಸಡನ್ನಾಗಿ ಸ್ವಲ್ಪ ಈ ವಾಟರ್ ಇನ್ಫೆಕ್ಷನ್ನಿಂದ ಸ್ವಲ್ಪ ನಿಮಗೆ ದೇಹದಲ್ಲಿ ಮನಸ್ಸಿನಲ್ಲಿ ಡಿಸ್ಟರ್ಬೆನ್ಸ್ ತರುವಂಥದ್ದಾಗಿರುತ್ತೆ. 1-2 ದಿನ ಡಾಕ್ಟ್ರು ನೀವು ಅಂತ ಚರ್ಚೆ ಮಾಡುವಂಥದ್ದಾಗತ್ತೆ. ಡಾಕ್ಟ್ರ್ ಹತ್ರ ಹೋದರೆ ಇದನ್ನು ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಏನೋ ಒಂದು ಮೈನರ್ ಇಶ್ಯೂಸ್ ಗೊತ್ತಾಗುತ್ತೆ, ಅದೇ ಈ ವಾಟರ್ ಇನ್ಫೆಕ್ಷನ್. ಸೊ ಸ್ವಲ್ಪ ಖರ್ಚುಗಳು ಬರುವಂಥದ್ದಾಗತ್ತೆ. ಆ ಖರ್ಚಿಗೆ ನೀವು ರೆಡಿಯಾಗಿರಿ ಅಂತಲೇ ಹೇಳ್ಬೋದು. ಇಲ್ಲ ಗುರುಗಳೇ, ಸ್ವಲ್ಪ ಏನಾದರೂ ಇದಕ್ಕೆ ಮುಂಜಾಗ್ರತೆ ವಹಿಸ್ಕೊಳ್ಳೋದ ಅಂತ ಹೇಳೋದಾದರೆ ಪ್ರಮಾಣ ಕಡಿಮೆ ಮಾಡ್ಬೋದು, ಆದರೆ ಅದನ್ನು ಶಿಕ್ಷೆ ಅಂತೀವಲ್ಲ ಅದನ್ನು ಕಡಿಮೆ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ನಾವು ಹೇಳೋದಿಷ್ಟೇ, ನೀರು ಸಡನ್ನಾಗಿ ಎಲ್ಲಾದರೂ ಆಫೀಸಲ್ಲಾಗಲಿ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ನೋಡಿಬಿಟ್ಟು ಕುಡೀರಿ ಅಷ್ಟೇ. ಅದು ಚೆನ್ನಾಗಿದೆಯೋ ಇಲ್ವೋ, ಸುಮ್ಮನೆ ಡೈರೆಕ್ಟಾಗಿ ನೀರು ಕೊಟ್ಟರು ಅಂತ ಕುಡಿಯೋದಲ್ಲ. ಸ್ವಲ್ಪ ಒಂದು 5 to 10 ಸೆಕೆಂಡ್ ಟೆಸ್ಟ್ ಮಾಡಿ ನಿಮ್ಮ ಕಣ್ಣೆದುರಿಗೆ. ಓಕೆ, ಇದು ಕುಡಿಯೋಲು ಯೋಗ್ಯವಾಗಿದೆಯಾ, ಅಥವಾ ಈ ಗ್ಲಾಸ್ ಕ್ಲೀನ್ ಇದೆಯಾ, ಬಾಟಲ್ ಕ್ಲೀನ್ ಇದೆಯಾ, ಸ್ವಲ್ಪ ಚೆಕ್ ಮಾಡಿ ಕುಡಿಯೋದ್ರಿಂದ ತುಂಬ ಉತ್ತಮ. ಅಂದರೆ ಅಲ್ಲೇ ಫಿಲ್ಟ್ರ್ ಮಾಡಬೇಕು. ನೀವು ಸುಮ್ಮನೆ ರೆಗ್ಯುಲರಾಗಿ ಎಲ್ಲರೂ ಕುಡಿತಾರಂತ ನಾನು ಕುಡಿದ್ರೆ ಅವರಿಗೂ ನಮಗೂ ವ್ಯತ್ಯಾಸ ಏನು ಗೊತ್ತಾಗಲ್ಲ. ಹಾಗಾಗಿ ಸೊ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಈ ಒಂದು ಕ್ರೀಡಾಪಟುಗಳು ಯಾರಿದ್ದೀರೋ ಅವರಿಗೆ ಈ ವಾರ ಸ್ವಲ್ಪ ತುಂಬ ಅನುಕೂಲತೆ ಇದೆ. ಯಾಕಂದರೆ ಇಷ್ಟು ದಿನ ನೀವು ಕಾಯ್ತಾ ಇದ್ರಿ ಅವಕಾಶಕ್ಕಾಗಿ, ಬಂದಿಲ್ಲ ಅಂತ. ಬಟ್ ಈ ವಾರ ಒಂದು ಮೆಸೇಜ್ ನಿಮಗಾಗಿ ಕಾಯ್ತಾ ಇದೆ. ಏನು, ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಬಂದು ಅಗ್ರಿಮೆಂಟಿಗೆ ಸೈನ್ ಮಾಡಿ ಹೋಗಿ ಅಂತ. ಸೊ ಇದು ಖುಷಿ ವಿಚಾರ ಕನ್ಯಾ ರಾಶಿಯ ಕ್ರೀಡಾಪಟುಗಳಿಗೆ ಅಂತಲೇ ಹೇಳ್ಬೋದು. ಯಾವ ಕ್ರೀಡಾಪಟುಗಳು ಇದ್ದೀರೋ ಅವರಿಗೆಲ್ಲರಿಗೂ ಮುಂಚಿತವಾಗಿ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವ. ನಿಮ್ಮ ಒಂದು ರಾಜ್ಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಎಲ್ಲೇ ಹೋಗಿ ಆ ಗುರುರಾಯರು ನಿಮಗೆ ಸದಾ ಮಾರ್ಗದರ್ಶನ ನೀಡಿ ಜಯದ ಕಡೆಗೆ ತರುವಂಥದ್ದಾಗಲಿ ಅಂತಲೇ ನಾವು ಪ್ರಾರ್ಥಿಸುತ್ತೇವೆ. ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಫಲಾಫಲಗಳು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವನಿಗೆ ಕ್ಷೀರಾಭಿಷೇಕ ಮಾಡಿಸಿ, ಹಾಗೂ ಗುರುವಾರ ದಿನ ರಾಯರಿಗೆ ಕ್ಷೀರಾಭಿಷೇಕ ಮಾಡಿಸಿ. ಇಲ್ಲಿ ಗುರು ಪ್ಲಸ್ ಸುಬ್ರಹ್ಮಣ್ಯ ನಿಮಗೆ ಈ ವಾರ ಯಥೇಚ್ಛ ಫಲಗಳನ್ನು ಕೊಡುವರಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಏನಾದರೂ ಅಲ್ಪ ಸೇವೆ ಮಾಡುವಂಥದ್ದಾಗಿದ್ದರೆ ಈ ಎರಡೂ ಸೇವೆಯನ್ನು ಮಾಡಿಸಿ, ತುಂಬ ಅನುಕೂಲವಾಗುತ್ತೆ. ಅದೇ ರೀತಿ ಸುಬ್ರಹ್ಮಣ್ಯ ಅಷ್ಟಕಂ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡಗಳು, ದೈಹಿಕ ಒತ್ತಡಗಳು, ರಾಜಕೀಯ ಒತ್ತಡಗಳು, ಕೌಟುಂಬಿಕ ಒತ್ತಡಗಳು, ಎಂಥದೇ ಒತ್ತಡಗಳಿರಲಿ ಸ್ವಲ್ಪ ಪ್ರಮಾಣ ಕಡಿಮೆಯಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ವಾರದ ಕನ್ಯಾ ರಾಶಿಯ ಫಲಾಫಲಗಳು. ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಇನ್ನು ಸ್ವಲ್ಪ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.